ನಮಸ್ಕಾರ ಎಲ್ಲರಿಗೂ, ಹೆಂಗದಿರಿ? ಐ ಹೋಪ್ ಎಲ್ಲರೂ ಮಸ್ತ್ ಅದಿರಿ. ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಐತ್ರಿ. ಏನಪ್ಪ ಅಂದ್ರೆ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟ. ಇದೊಂದು ಇಡೀ ನಮ್ಮ ಬೆಳವಡಿ ಖಾನ್ದನ್ ಖುಷಿ ಪಡುವಂತ ಸುದ್ದಿ ಅಲ್ವಾ? ಉಳ್ದಿದ್ದಲ್ಲ ಆಮೇಲೆ ಹೇಳ್ತೀನಿ ರೀ. ಮೊದಲು ನಾಷ್ಟ ಮಾಡೋಣ ಬರ್ರಿ. ಮೊದಲೇ ಹೇಳೋದ ಲೇಟ್ ಆಗಿತ್ತು ರೀ, ಹಾಗಾಗಿ ಬಡ ಪ್ಲೇಟ್ ಗ್ಲಾಸ್ ತೊಗೊಂಡು ಹೋಗಿ ನಾಷ್ಟ ಹಾಕಿಸ್ಕೊಂಡೆ. ಇಡ್ಲಿ ಚಟ್ನಿ ಮಾಡಿದ್ರು. ಮನೆಯಿಂದ ಹೊರಗೆ ಇದ್ದಾಗ ಗೊತ್ತಾಗೋದಲ್ರಿ ಮನೆ ಊಟದ ವ್ಯಾಲ್ಯೂ ಏನು, ಮನೆಯವ್ರ ಪ್ರೀತಿ ಏನು ಅಂತ. ಸೊ ನನಗೆ ಬಂದು ಒಂದೇ ದಿನಕ್ಕೆ ಅದು ಅರಿವಾಯಿತು. ಆದರೂ ಏನು ಮಾಡೋದು, ಕಷ್ಟಪಟ್ಟಿರೋದನ್ನ ತಿಂದೆ. ನಾಷ್ಟ ಮಾಡಿ ಇನ್ನೇನು ಕೆಲಸ ರೀ, ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡಿದೆ. ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಊಟದ ಟೈಮ್ ಆಗಿತ್ತು. ಊಟ ನಿಡಿಸ್ಕೊಂಡು ಬಂದೆ. ಪ್ಲೇಟ್ ಸಣ್ಣ ಐತಿ, ಜಾಸ್ತಿ ಊಟ ನಿಡಿಸ್ಕೊಂಡಿಲ್ಲ, ಸ್ವಲ್ಪ ಐತಿ. ಹೊಟ್ಟು ತುಂಬ ಊಟ ಮಾಡಿ ಯಾವುದೋ ಕಾಲದಾಗ ಚಾಕ್ಲೇಟ್ ತೆಗೆದಿಟ್ಟಿದ್ದೆ, ಅದನ್ನೇನು ಬಂತು, ಅದನ್ನ ತಗೊಂಡು ತಿಂದೆ. ಇವಾಗ ವರ್ಕ್ ಸ್ಟಾರ್ಟ್ ಆಗೋ ಮಟ್ಟ ಏನ್ರಿ ಖಾಲಿ ಪಿ ಜಿ ಒಳಗೆ ಬಿದ್ದಿರೋದ, ಮತ್ತೇನು ಕೆಲಸ ಇಲ್ಲ. ಹಂಗಾಗಿ ಸುಮ್ಮನೆ ಮೊಬೈಲ್ ಯೂಸ್ ಮಾಡ್ಕೊತಾನೆ ಕುಂತಿದ್ದೆ. ಸೊ ಜಾಸ್ತಿ ಏನು ಬೇರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು 4:15ಗೆ ನನ್ನ ಫ್ರೆಂಡ್ ಯಶೋದ ಕೆಲಸದಿಂದ ವಾಪಸ್ ಬಂದ್ಲು. ಸೊ ಆಕೆಗೆ ಹಾಯ್ ಮಾಡಂತ ಹೇಳಿದೆ. ಇಷ್ಟೆಲ್ಲ ಆದ್ಮೇಲೆ ಭಾಳ ದಿನ ಆಗಿತ್ತು, ಯಾವುದೋ ರೀಲ್ಸ್ ಮಾಡಿರಲಿಲ್ಲ. ಸೊ ರೀಲ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು, ಹೆಂಗಿದ್ರು ಕ್ಯಾಮ್ರಾಮನ್ ಸಿಕ್ಕಿದ್ಲಲ್ಲ. ಸೊ ಆಕೆನ ಹೇಳ್ಕೊಂಡು ಸೀದಾ ನಮ್ಮ ಪಿ ಜಿ ಟೆರೆಸ್ಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಲಿಫ್ಟಲ್ಲಿ ನಮ್ಮ ಒಳಗಿನ ಕಲೆಗಳು ಹೊರಗೆ ಬಂದು, ಸೊ ಇಬ್ರು ಸೇರಿ ಸಾಂಗ್ ಹಾಡಿದ್ವಿ. ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದ ನೀನನ್ನ ಕಂಡವ್ರು ಯಾರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತೇನಿಲ್ರಿ, ಇಲ್ಲಿಗೆ ನನ್ನ ವ್ಲಾಗ್ ಮುಕ್ತಾಯ. ನೈಟ್ ಊಟ ಮಾಡ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿರಿ. ಟಾಟಾ, ಬಾಯ್ ಬಾಯ್ ರೀ.